ಸರ್ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಆರ್ಯವರ್ಧನ್ ಅವರು 6,000 ಕೋಟಿ ಒಡೆಯನಾಗಿರ್ತಾರೆ ಸರ್, 13,000 ಕೋಟಿ. ಸೊ ಇಲ್ಲಿ ಸೂರ್ಯವಂಶ ಅಂತ ಅಂದರೆ ಅಫ್ಕೋರ್ಸ್ ಜಮೀನ್ದಾರ್ ವಂಶ. ಇಲ್ಲಿ ಸೂರ್ಯವರ್ಧನ್ ಎಷ್ಟು ಕೋಟಿಯ ಎಷ್ಟು ಆಸ್ತಿ ಇರೋ ಒಡೆಯನಾಗಿರ್ತಾರೆ? ನಿಮ್ಮ ಪ್ರೀತಿ ಒಡೆಯ. ನಿಮ್ಮೆಲ್ಲರ ಪ್ರೀತಿ ಒಡೆಯ ಅಷ್ಟೇ ಹೇಳ್ಬೋದು ನಾನು. ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಏನಾದರೂ ವಿಷ್ಣು ಸರ್ದು ಏನಾದರೂ ಚಾಪನ್ನು ಇಲ್ಲಿ ನಾವು ನೋಡ್ಬೋದಾ ನಿಮ್ಮ ಮೂಲಕ ಅಂತ? ಸೀರಿಯಲ್ ಪ್ರೋಮೋಸ್ ತೋರಿಸಿದಾಗ ವಿಷ್ಣು ಸರ್ದು ಒಂದು ಝಲಕ್ ತೋರಿಸಿದ್ರು, ಜೊತೆಗೆ ನೀವು ಕೂಡ ವೈಟ್ ಆ್ಯಂಡ್ ವೈಟಲ್ಲಿ ಕಾಣಿಸ್ಕೊಳ್ತೀರಾ. ಸೊ ಏನಾದರೂ ಅದು ಕೆಲವು ವಿಚಾರಗಳಲ್ಲಿ ಅಂದರೆ ಅವ್ರದ್ದು ಉಡುಪುಗಳು ಆಗಿರಬಹುದು ಅಥವಾ ಈ ಕಡ ತಿರುಗಿಸೋದಾಗಿರಬಹುದು, ಅದನ್ನು ಹೇಳ್ತಾರೆ ನಿರ್ದೇಶಕರು ಮಾಡಿ ಅಂತ. ನನಗೆ ಸ್ವಲ್ಪ ಮುಜುಗರ ಆಗುತ್ತೆ ಅದು ವೈಯಕ್ತಿಕವಾಗಿ. ಆದರೆ ಅವರು ಯಾಕೆ ಹೇಳ್ತಿದ್ದಾರೆ ಅನ್ನೋದು ನನಗೆ ಗೊತ್ತು. ಅದು ಒಂದು ಪರಂಪರೆ ಇದೆ, ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗೋ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಜೊತೆಗೆ ನಾನು ಅದನ್ನು ತುಂಬ ಪ್ರೀತಿಯಿಂದ ಹೆಮ್ಮೆಯಿಂದ ಸ್ವೀಕರಿಸ್ತೀನಿ ಕೂಡ. ಜನ ಕೂಡ ಅದನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಅವರನ್ನು ಮತ್ತೆ ನೋಡ್ತಾರೆ ಜನ. ಹಾಗಾಗಿ ಮತ್ತೆ ಅವರನ್ನು ಜನ ಯಾರೂ ಅವರನ್ನು ಮರ್ತಿಲ್ಲ. ಆದರೆ ಮತ್ತೆ ಇದೆಲ್ಲ ಮಾಡೋದ್ರಿಂದ ಮತ್ತೆ ಅವರನ್ನು ಜನ ನೋಡ್ತಾರಲ್ಲ, ಅವ್ರ ಕಣ್ಮುಂದೆ ಬರ್ತಾರಲ್ಲ, ಅದು ನನಗೆ ಸಂತೋಷ ಇದೆ. ಅದು ನನ್ನ ಮುಖಾಂತರ ಆಗ್ತಿದೆ ಅಂತಂದರೆ ಅದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಅಪ್ಪ ಅವರ ಆಶೀರ್ವಾದ. ಯಾಕಂತಂದರೆ ಇದು ಕಡ ಇರೋದು ಅವ್ರದ್ದೇನೆ. ಹಾಗಾಗಿ ಹೌದು. ಹಾಗಾಗಿ ಅದನ್ನು ತಿರುಗಿಸ್ಬೇಕಾದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ.